ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬ್ಲ್ಯಾಕ್ ಚಿಕನ್ ಕಬಾಬ್ ಮಾಡ್ತಿದ್ದೀನಿ. ಚಿಕನ್ ತಗೊಂಡಿದ್ದೀನಿ. ಇದರಲ್ಲಿ 300 ಗ್ರಾಮ್ ಇದೆ. ಇದನ್ನು ಚೆನ್ನಾಗಿ ತೊಳೆದು ತಂದಿದ್ದೀನಿ. ಬಪ್ಪತ್ ಪೌಡ್ರ್ ತಗೊಂಡಿದ್ದೀನಿ, 1 ಟೀ ಸ್ಪೂನ್ ಇದೆ. ಬ್ಲ್ಯಾಕ್ ಪೌಡ್ರ್ ಇದರಲ್ಲಿ 1 ಟೇಬಲ್ ಸ್ಪೂನ್ ಇದೆ. ಇದನ್ನು 2 ಸಹ ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಟ್ ಮಸಾಲ 1 ಟೀ ಸ್ಪೂನ್ ತಗೊಂಡಿದ್ದೀನಿ. ಕಾರ್ನ್ಫ್ಲವರು 2 ಟೇಬಲ್ ಸ್ಪೂನು, ಮೈದಾ 2 ಟೀ ಸ್ಪೂನು, 1 ಮೊಟ್ಟೆ, ಉಪ್ಪು, ಮೊಟ್ಟೆನೊಂದು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದು ಚಾಟ್ ಮಸಾಲ. ಇದು ಇಲ್ಲದಿದ್ರೆ ಅರ್ಧ ಲಿಂಬೆ ಹಣ್ಣು ಹಾಕ್ಬೋದು. ಬಪ್ಪತ್ ಪೌಡ್ರು, ಬ್ಲ್ಯಾಕ್ ಪೌಡರ್ ಇದು ಸ್ವಲ್ಪ ಹಾಕ್ತಿದ್ದೀನಿ, ಬೇಕಾದರೆ ಮತ್ತೆ ಹಾಕ್ಬೋದು. ಸ್ವಲ್ಪ ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಬ್ಲ್ಯಾಕ್ ಪೌಡರ್ ಎಲ್ಲ ಹಾಕ್ತಿದ್ದೀನಿ. ಮೈದಾ 2 ಟೀ ಸ್ಪೂನು, ಕಾರ್ನ್ಫ್ಲವರು 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ. ಮೊದಲಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚಿಕನ್ ಹಾಕಿದ ನಂತರ ನೀರು ಆಗುತ್ತೆ. ಇದು ನೀರು ಹಾಕೋದಿಲ್ಲ ಇದಕ್ಕೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಚಿಕನ್ ಹಾಕ್ತಿದ್ದೀನಿ. ಎಲ್ಲ ಚಿಕನ್ ಹಾಕಿದ್ದೀನಿ. ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಮತ್ತೆ ಅದೇ ನೀರಾಗುತ್ತೆ. ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನೀಗ ಒಂದು ಗಂಟೆ ಇಡಬೇಕು. ಇದನ್ನು 1 ಗಂಟೆ ಇಡ್ತಾ ಇದ್ದೀನಿ. ಇದು 1 ಗಂಟೆ ಆಯಿತು. ಈಗ ತಂದೇನಿ. ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ. ಆಯ್ತು, ಇದು ರೆಡಿ. ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆಯಿತು. ಈಗ ಚಿಕನ್ ಹಾಕ್ತಿದ್ದೀನಿ. ನಾಲ್ಕು ಪೀಸ್ ಹಾಕಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಕಬಾಬ್ ಚೆನ್ನಾಗಿ ಫ್ರೈ ಆಯಿತು. ಇದನ್ನು ತೆಗಿತಾ ಇದ್ದೀನಿ. ಇದನ್ನು ತೆಗೆದು ಟಿಶ್ಯೂ ಪೇಪರ್ ಇಲ್ಲದ್ರೆ ಪೇಪರಿಗೆ ಹಾಕಬೇಕು. ಇದನ್ನೆಲ್ಲ ಹೋಗುತ್ತೆ. ಇನ್ನೆಲ್ಲ ಆದ ಮೇಲೆ ತೋರಿಸ್ತಾ ಇದ್ದೀನಿ. ಎಲ್ಲ ಬ್ಲ್ಯಾಕ್ ಕಬಾಬ್ ಮಾಡಿ ಆಯಿತು. ಇದು ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಕಬಾಬು ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ರುಚಿ ತುಂಬ ಚೆನ್ನಾಗಿದೆ. ಇದು ನೀವು ಸಹ ಟ್ರೈ ಮಾಡಿ.